ಬೆಳಗಾವಿ ಜಿಲ್ಲೆಗೆ ಮತ್ತೆ ಕಾಲಿಟ್ಬಿಟ್ಟಿದೆ ಕರೋನಾ ವೈರಸ್. ಸುಮಾರು 25 ವರ್ಷದ ಗರ್ಭಿಣಿಗೆ ಕರೋನಾ ಪಾಸಿಟಿವ್ ಆಗಿಬಿಟ್ಟಿದೆ. ಬೆಳಗಾವಿಯ ಖಾಸಗಿ ಆಸ್ಪತ್ರೆಯಲ್ಲಿ ಸೋಂಕಿತರಿಗೆ ಚಿಕಿತ್ಸೆ ನೀಡಲಾಗ್ತಾ ಇದೆ. ನ್ಯೂಮೋನಿಯಾದಿಂದ ಬಳಲ್ತಾ ಇದ್ರು ಗರ್ಭಿಣಿ ಅನ್ನೋದು ಗೊತ್ತಾಗ್ತಾ ಇದೆ. TV5ಗೆ ಬೆಳಗಾವಿಯ DHO ಡಾಕ್ಟರ್ ಈಶ್ವರ ಗಡಾದಿ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಬೆಳಗಾವಿಯಲ್ಲಿ ಗರ್ಭಿಣಿಯಲ್ಲಿ ಕರೋನಾ ಪಾಸಿಟಿವ್ ಆಗಿರೋದು 25 ವರ್ಷದ ಗರ್ಭಿಣಿಯಲ್ಲಿ ಕರೋನಾ ಪಾಸಿಟಿವ್ ಆಗಿದೆ. ನೋಡಿ, ಇದಕ್ಕೆ ಬೆಳಗಾವಿಯ DHO ಡಾಕ್ಟರ್ ಈಶ್ವರ ಗಡಾದಿಯವರೇ ಈ ಬಗ್ಗೆ ಮಾಹಿತಿ ಹಂಚಿಕೊಂಡಿದ್ದಾರೆ. ಹೌದು, ಕೇಸಸ್ ಆಕ್ಟಿವ್ ಆಗಿದೆ. ನ್ಯೂಮೋನಿಯಾದಿಂದ ಬಳಲ್ತಾ ಇದ್ರು ಗರ್ಭಿಣಿ ಅನ್ನೋದು ಹೇಳ್ತಾ ಇದ್ದಾರೆ. ಸದ್ಯ ಆಕೆಗೆ ಟ್ರೀಟ್ಮೆಂಟ್ ಅನ್ನ ಕೊಡ್ತಾ ಇದ್ದಾರೆ. ಆಕೆ ಸ್ಥಿತಿ ಯಾವ ರೀತಿಯಾಗಿದೆ, ಏನು ಎತ್ತ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗಬೇಕಾಗಿದೆ. ಈ ಗರ್ಭಿಣಿಯರಿಗೆ ಕೋವಿಡ್ ಪಾಸಿಟಿವ್ ಆಯಿತು ಅಂತಂದ್ರೆ ತೀರಾ ಸಮಸ್ಯೆ. ಹೇಳೋದಕ್ಕಾಗಲ್ಲ, ಕೂರೋದಕ್ಕಾಗಲ್ಲ, ನಿಲ್ಲೋದಕ್ಕಾಗಲ್ಲ, ಉಸಿರಾಡೋದಕ್ಕಾಗಲ್ಲ, ತೀರಾ ರೀತಿಯ ಸಮಸ್ಯೆ. 2 ಜೀವ ಇರುತ್ತಲ್ಲ ಪಾಪ. ಸೊ ಈಗ ಇವರ ಆರೋಗ್ಯ ಸ್ಥಿತಿ ಯಾವ ರೀತಿಯಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗಬೇಕಾಗಿದೆ. ನ್ಯೂಮೋನಿಯಾ ಸಮಸ್ಯೆ ಅಂತ ಬೇರೆ ಹೇಳ್ತಾ ಇದ್ರು. ಹಾಗಾಗಿ ನಿಶಕ್ತಿ ಆಗಿರುತ್ತಾ, ಸಿಕ್ಕಾಪಟ್ಟೆ ಸುಸ್ತಾಗಿದ್ದಾರಾ, ಅವರ ಆರೋಗ್ಯ ಸ್ಥಿತಿ ಹೇಗಿದೆ, ಎಲ್ಲದ್ರ ಬಗ್ಗೆ ಮಾಹಿತಿ ಸಿಗಬೇಕಾಗಿದೆ. ಖಾಸಗಿ ಆಸ್ಪತ್ರೆಯಲ್ಲಿ ಸೋಂಕಿತರಿಗೆ ಸದ್ಯ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಗರ್ಭಿಣಿಯಲ್ಲಿ ಕರೋನಾ ಪಾಸಿಟಿವ್ ಆಗಿರೋದು ಬೆಳಗಾವಿಯಲ್ಲಿ. ಕಳೆದೊಂದು 15-20 ದಿನದಿಂದ ಅದು ಸಿಂಗಾಪುರದಲ್ಲಿ ಮೊದಲು ಕೋವಿಡ್ ಕೇಸ್ ಅದು ಅಂತ ಒಂದಿಷ್ಟು ಮಾಹಿತಿ ಬಂದು, ಅದಾದ ನಂತರ ನಮ್ಮ ಕರ್ನಾಟಕ ರಾಜ್ಯದಲ್ಲೂ ಕೂಡ ಸ್ವಲ್ಪ ಅಲ್ಲೊಂದು ಕೇಸ್ ಬರ್ತಾ ಇದ್ದಾವೆ. ಸುಮಾರು ಒಂದು 30-32 ಕೇಸೇನೋ ರಿಪೋರ್ಟ್ ಆಗಿದ್ದಾವೆ. ಈಗ ಅದರಂತೆ ನಮ್ಮ ಜಿಲ್ಲೆಯಲ್ಲೂ ಕೂಡ ರಿಪೋರ್ಟ್ ಆಗ್ತಾ ಇದ್ದಾವೆ. ಈಗ ಮೇನ್ ಹೇಳೋದಂದ್ರೆ, ಇದು ಇತ್ತು ಮೊದಲಿಂದನೂ ಕೂಡ, ಅಂದರೆ ಕೋವಿಡ್ ಬಂದಾಗಿಂದ. ಈಗ ಇಮ್ಯುನೈಸೇಷನ್ ಮಾಡಿದ್ದೀವಿ ಮತ್ತು ಎಲ್ಲರಿಗೂ ಬಂದು ಹೋಗಿದ್ರಿಂದ ಹರ್ಡ್ ಇಮ್ಯುನಿಟಿ ಅಥವಾ ಸಮಾಜದಲ್ಲಿ ಒಂದು ರೋಗ ನಿರೋಧಕ ಶಕ್ತಿ ಒಂದು ಒಳ್ಳೆಯ ರೀತಿಯಲ್ಲಿ ಇದೆ. ಆದರೂ ಕೂಡ ಸಣ್ಣ ಮಕ್ಕಳು, ಇನ್ಫಂಟ್ಸ್ ಅಂತ ಹೇಳ್ತೀವಿ, ಸಣ್ಣ ಮಕ್ಕಳು, ಗರ್ಭಿಣಿಯರು, ಡಯಾಬಿಟಿಸ್ನಿಂದ ಬಳಲ್ತಾ ಇರೋರು ಇರ್ಬೋದು, ಅಥವಾ ಡೆಬಿಲಿಟೇಟಿಂಗ್ ಡಿಸೀಸಿಂದ ಬಳಲ್ತಾ ಇರೋರಿಗೆ ಇಮ್ಯುನಿಟಿ ಏನು ಕಡಿಮೆ ಆಗಿರ್ತೈತಿ, ಅಂಥವ್ರು ಒಂದು ಸ್ವಲ್ಪ ಸುರಕ್ಷತೆಯಿಂದ ಇರಬೇಕಾಗ್ತದೆ. ಅಂಥ ಒಂದು ಸಂದರ್ಭದಲ್ಲಿ ಇವಾಗ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲೂ ಕೂಡ ಒಂದು ಪ್ರಕರಣ ಕಂಡು ಬಂದಿದೆ. ಎಳ್ಳೂರು KLEಯಲ್ಲಿ ಮೊದಲಾಗಿ ಅವರು ಅಡ್ಮಿಟ್ ಆಗಿದ್ದರು. ಗರ್ಭಿಣಿ 25 ವರ್ಷದ ಗರ್ಭಿಣಿ ಹೆಣ್ಣುಮಗಳಿಗೆ ಈಗ ಕಂಡು ಬಂದಿದೆ. ಮೊದಲು ಅವರು ಎಳ್ಳೂರು KLEಯಲ್ಲಿ ಅಡ್ಮಿಟ್ ಆಗಿ ಈಗ ನಮ್ಮ ದೊಡ್ಡ KLE ಪ್ರಭಾಕರ್ ಕೋರೆ KLE ಹಾಸ್ಪಿಟಲ್ ಏನಿದೆ ಅಲ್ಲಿ ಅಡ್ಮಿಟ್ ಆಗಿದ್ದಾರೆ ಮತ್ತು ಅಲ್ಲಿ ಪಾಸಿಟಿವ್ ಅಂತ ನಮಗೆ ರಿಪೋರ್ಟ್ ಆಗಿದೆ. ಇದಕ್ಕೆ ಆತಂಕ ಪಡುವಂಥ ವಿಷಯ ಏನೂ ಇಲ್ಲ. ಆದರೆ ಈ ಕೋವಿಡ್ ಲಕ್ಷಣಗಳು ನಮ್ಗೆ ಈಗಾಗಲೇ ಗೊತ್ತಿರುವಂಗೆ ನೆಗಡಿ, ಕೆಮ್ಮ, ಜ್ವರ, ಮೈಕೈ ನೋವು ಹಿಂಗೆ ಶುರುವಾಕತಿ. ಇದು ಸಾದಾ ಹುಳನಗಡಿ ಜಡ್ ಶುರುವಾದಂಗೆ ಆಕತಿ. ಆದರೆ ನಾವು ಇದನ್ನು ನಿರ್ಲಕ್ಷ್ಯ ಮಾಡಬಾರ್ದು. ಅದು ಬರ್ತಾ ಬರ್ತಾ ನ್ಯೂಮೋನಿಯಾ ಆಗಿ ನ್ಯೂಮೋನಿಯಾದಿಂದ ತೊಂದರೆಗಳನ್ನು ಈಗಾಗಲೇ ನಾವು ಸಾಕಷ್ಟು ಜನ ಅನುಭವಿಸಿದ್ದೀವಿ. ಸೊ ಆ ರೀತಿ ಕೆಲವೊಂದು ಏನು ಲಕ್ಷಣಗಳಿದ್ದಾವೆ ಅಂಥ ಲಕ್ಷಣಗಳು ಕಂಡ್ರೆ ಇಮಿಡಿಯೇಟ್ ಆಗಿ ತಪಾಸಣೆ ಮಾಡಿಕೊಂಡಲ್ಲಿ
ನಾವು ಒಳ್ಳೆಯ ಒಂದು ಕೇರನ್ನು ಕೊಡಬಹುದು ಅನ್ನುವಂಥ ದೃಷ್ಟಿಯಿಂದ ತಾವು ಈ ಒಂದು ಪತ್ರಿಕಾಗೋಷ್ಠಿಯ ಮುಖಾಂತರ ಎಲ್ಲ ನಮ್ಮ ಬೆಳಗಾವಿ ಸಾರ್ವಜನಿಕರಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಏನಂದ್ರೆ ಮೊದಲ ರೋಗ ಲಕ್ಷಣಗಳು ಈಗ ಹೇಳಿದ ರೋಗ ಲಕ್ಷಣಗಳು ಕಂಡು ಬಂದಲ್ಲಿ ಇಮಿಡಿಯೇಟಾಗಿ ಸರ್ಕಾರಿ ಆಸ್ಪತ್ರೆ ಇರ್ಬೋದು ಅಥವಾ ದೊಡ್ಡ KL ಅಂತ ಆಸ್ಪತ್ರೆಗಳಲ್ಲಿ ಮತ್ತು ಎಲ್ಲ ಖಾಸಗಿ ಆಸ್ಪತ್ರೆಯವರು ಕೂಡ ಈಗ ಶುರು ಮಾಡ್ತಾ ಇದ್ದಾರೆ. ಸರ್ಕಾರದಿಂದ ಕೂಡ ಗೈಡ್ಲೈನ್ ಬರ್ತಾ ಇದೆ. ಅದರ ಪ್ರಕಾರ ಎಲ್ಲ ಸಿದ್ಧತೆಗಳಂದರೆ ಟೆಸ್ಟ್ ಮಾಡೋದಕ್ಕೆ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದೀವಿ. ಮೊನ್ನೆ ಗುರುವಾರ ನಾನು ಬಿಮ್ಸ್ ಆಸ್ಪತ್ರೆಯಲ್ಲೂ ಭೇಟಿ ನೀಡಿದಾಗ ಅಲ್ಲಿ ಕೂಡ ಎಲ್ಲ ಸಿದ್ಧತೆಗಳು ಆಗಿದ್ದಾವೆ. ಟೆಸ್ಟಿಂಗಿಗೆ ಮತ್ತು ಒಂದು 10 ಬೆಡ್ಗಳನ್ನು ಮೀಸಲಿಡುವುದು ಬಂತು ಮತ್ತು ನಮ್ಮ ತಾಲೂಕಾ ಆಸ್ಪತ್ರೆಗಳಲ್ಲೂ ಕೂಡ ಬೆಡ್ಗಳನ್ನು ಮೀಸಲಿಟ್ಟಿದ್ದೀವಿ ಮತ್ತು ಎಲ್ಲ ನಮ್ಮ ಸಿಬ್ಬಂದಿಗಳಿಗೆ ಮಾಹಿತಿಯನ್ನು ಕೊಟ್ಟಿದ್ದೀವಿ. ಆದ್ದರಿಂದ ಈ ಒಂದು ರೋಗ ಲಕ್ಷಣಗಳ ಕಂಡು ಬಂದಲ್ಲಿ ತಕ್ಷಣಕ್ಕೆ ನಮ್ಮ ಹತ್ತಿರದ ವೈದ್ಯಾಧಿಕಾರಿಗಳು ಮತ್ತು ವೈದ್ಯರನ್ನು ಭೇಟಿಯಾಗಿ ಟೆಸ್ಟ್ಗಳನ್ನು ಮಾಡಿಕೊಂಡು ಸರಿಯಾದ ಸಮಯದಲ್ಲಿ ಉಪಚಾರ ಮಾಡಿಕೊಂಡಲ್ಲಿ ಎಲ್ಲರೂ ಕೂಡ ಆರೋಗ್ಯವಾಗಿರ್ಬೋದು ಅನ್ನುವಂಥ ದೃಷ್ಟಿಯಿಂದ ತಮ್ಮೆಲ್ಲರಿಗೂ ಈ ಒಂದು ಪತ್ರಿಕಾಗೋಷ್ಠಿ ಮುಖಾಂತರ ಮಾಹಿತಿಯನ್ನು ಕಳೆದ ಒಂದು 15-20